ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಇದ್ದೀರಾ, ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನೋಡ್ತಾ ಇರ್ಬೋದು ಸ್ನೇಹಿತರೆ, 24 ಇಂಚ್ದು ಹೈಟೆನ್ಸ್ ಬ್ರ್ಯಾಂಡ್ನಲ್ಲಿ ತೊಗೊಂಬಂದಿದ್ದೀನಿ ನಿಮಗೆ ಸ್ಲ್ಯಾಬ್ ಕಟ್ಟಿಂಗ್ ಮಷೀನು. ಬನ್ನಿ ಸ್ನೇಹಿತರೆ, ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವಿಡಿಯೋ. ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ಕೂಡ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಇದು ಯಾರ್ಯಾರಿಗೆ ಯೂಸ್ ಆಗುತ್ತೆ ಅಂದರೆ ಡೆಮಾಲಿಷ್ ಹಾಗೂ ಪ್ಲಂಬರ್ಸಿಗೆ ಒಳ್ಳೆ ಮಷೀನ್ಸ್ ಅಂತಲೇ ಹೇಳ್ಬೋದು. ಇದು ಬಂದು ಆಕ್ಸಿ ಪವರ್ ಬ್ರ್ಯಾಂಡ್ ಆಗಿರುತ್ತೆ, ಮೇಯ್ನ್ ಆಗಿ ಹೈಟೆನ್ಸ್ ಬ್ರ್ಯಾಂಡಲ್ಲಿ ಬರುತ್ತೆ. ಬನ್ನಿ ಸ್ನೇಹಿತರೆ, ಡೀಟೇಲಿಂಗ್ ಆಗಿ ಎಲ್ಲ ಫಿಟ್ಟಿಂಗ್ ಎಲ್ಲ ನಿಮಗೆ ತೋರಿಸ್ಕೊಡ್ತೀನಿ. ನಿಮಗೆ ಅನ್ಬಾಕ್ಸ್ ಮಾಡ್ತಾ ಇದ್ದಂಗೆ ನೋಡ್ತಾ ಇರ್ಬೋದು, ಇದು ಬಂದ್ಬಿಟ್ಟು ನಿಮಗೆ ಮೋಟರ್ ಸ್ವೆಟ್ ಬರುತ್ತೆ ಸ್ನೇಹಿತರೆ. ಹಾಗೂ ನಿಮಗೆ ಒಂದು 24 ಇಂಚಸ್ತು ಹೆವಿ ಬ್ಲೇಡ್ ಕೊಟ್ಟಿದ್ದಾರೆ ನಿಮಗೆ ಬಾಕ್ಸಲ್ಲಿನೇ. ಬನ್ನಿ ಕೂಡ ಅದು ಕೂಡ ನಿಮಗೆ ಎಲ್ಲ ಹೇಗೆ ಅಂತ ನಿಮಗೆ ಸಿಂಗಲ್ ಆಗಿ ನಿಮಗೆ ತೋರಿಸ್ಕೊಡೋಣ. ನಿಮಗೆ ಬನ್ನಿ ಸ್ನೇಹಿತರೆ, ಫಸ್ಟಾಗಿ ಮೋಟರ್ ಓಪನ್ ಮಾಡೋಣ ಸ್ನೇಹಿತರೆ. ನಿಮಗೆ ಮೋಟರ್ಸ್ ನಿಮಗೆ ಓಪನ್ ಮಾಡ್ತಾ ಇದ್ದಂಗೆ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ಮೋಟರ್. ನಿಮಗೆ ಇದು ಬಂದು ನೋಡ್ತಾ ಇರ್ಬೋದು ಸ್ನೇಹಿತರೆ, ಹೈಟೆನ್ಸ್ ಬ್ರ್ಯಾಂಡಲ್ಲಿ ಬರುತ್ತೆ. ನಿಮಗೆ ಒಳ್ಳೆ ಕಮರ್ಷಿಯಲ್ ಪರ್ಪಸಿಗೆ ಯೂಸ್ ಮಾಡ್ಬೋದು ಸ್ನೇಹಿತರೆ. 24 ಇಂಚು ಬ್ಲೇಡ್ನ ರನ್ ಮಾಡುತ್ತೆ ಅಂದರೆ ಇಷ್ಟು ಚಿಕ್ಕ ಮೋಟರ್. ಮಿನಿಮಮ್ ಅಂದರೆ ನಿಮಗೆ 2 ಗ್ರೈಂಡಿಂಗ್ ಮಷಿನ್ ಏನು ಹಿಡ್ಕೊಂಡ್ರೆ ವೆಯ್ಟ್ ಬರುತ್ತೋ ಅಷ್ಟು ವೆಯ್ಟ್ ಬರುತ್ತೆ. ಆದರೆ ಕೆಲಸ ಮಾತ್ರ ತುಂಬಾ ಸಖತ್ತಾಗಿ ಮಾಡುತ್ತೆ ಸ್ನೇಹಿತರೆ. ನನಗಂತೂ ತುಂಬಾ ಕ್ಯೂರಿಯಾಸಿಟಿ ಇದೆ ಹೇಗೆ ವರ್ಕ್ ಆಗುತ್ತೆ ಅಂತ. ಬನ್ನಿ, ತಡ ಮಾಡೋದು ಬೇಡ. ನೋಡ್ತಾ ಇರ್ಬೋದು ಇನ್ನೂ ಏನೇನು ಕೊಟ್ಟಿದ್ದಾರೆ ಅಂದರೆ, ಒಳಗಡೆ ಒಂದು ವೀಲ್ ಕೊಟ್ಟಿದ್ದಾರೆ ಸ್ನೇಹಿತರೆ. ನಿಮಗೆ ಆಗಲೇ ಹ್ಯಾಂಡಲ್ ಕೊಟ್ಟಿದ್ದಾರೆ, ಕಂಪ್ಲೀಟು ಟೂಲ್ ಕಿಟ್ ಕೊಟ್ಟಿದ್ದಾರೆ ಸ್ನೇಹಿತರೆ, ನಿಮಗೆ ಏನೇನು ಫಿಟ್ಟಿಂಗ್ ಆಗಬೇಕು ಅಂತ. ಹಾಗೆ ಮತ್ತು ಪೈಪ್ ಕೂಡ ಕೊಟ್ಟಿದ್ದಾರೆ. ಇದ್ರ ಪವರ್ ಆಗಿರುತ್ತೆ ನಿಮಗೆ 6 HP ಪವರ್ಫುಲ್ ಮೋಟರ್ ಬರುತ್ತೆ ಸ್ನೇಹಿತರೆ. BLDC ಬ್ರಷ್ಲೆಸ್ ಮೋಟರ್ ಬರುತ್ತೆ ನಿಮಗೆ. ನೋಡ್ತಾ ಇರ್ಬೋದು 6 HP ಮೋಟರ್ ಬರುತ್ತೆ ನಿಮಗೆ. 220 ವೋಲ್ಟೇಜು ಹೈಟೆನ್ಸ್ ಬ್ರ್ಯಾಂಡಲ್ಲೇ ಬರುತ್ತೆ ಸ್ನೇಹಿತರೆ. ನಿಮಗೆ ನೋಡ್ತಾ ಇದ್ದೀರಾ. ಬನ್ನಿ, ಇದನ್ನು ಈ ರೀತಿ ಇರೋದನ್ನ ಯಾವ ರೀತಿ ಫಿಟ್ ಮಾಡೋದು ಅಂತ ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ನಿಮಗೆ ನೋಡ್ತಾ ಇರ್ಬೋದು, ಓಪನ್ ಮಾಡ್ತಾ ಇದ್ದಂಗೆ ಇದರಲ್ಲಿ ಸ್ಪೇರ್ಸ್ ಕಿಟ್ ಮಾಡ್ತಾ ಇದ್ದಂಗೆ ನೋಡ್ತಾ ಇರ್ಬೋದು ಕಂಪ್ಲೀಟು ಯಾವ ರೀತಿ ಫಿಟ್ಟಿಂಗ್ ಮಾಡೋದು ಅಂತ ಮ್ಯಾನ್ಯುವಲ್ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ. ಮ್ಯಾನ್ಯುವಲ್ ನೋಡಿಕೊಂಡು ಅಕಸ್ಮಾತ್ ಗೊತ್ತಾಗದೇ ಇದ್ದರೆ ಮ್ಯಾನ್ಯುವಲ್ ನೋಡ್ಕೊಂಡು ಕೂಡ ನೀವು ಮಾಡ್ಬೋದು. ಬನ್ನಿ ನೋಡೋಣ. ಓಪನ್ ಮಾಡ್ತಾ ಇದ್ದಂಗೆ ನೋಡಿ ಇಷ್ಟು ಐಟಮ್ಸ್ ಇರುತ್ತೆ ಸ್ನೇಹಿತರೆ. ಒಂದೇ ಒಂದು ಸ್ಕ್ರೂಗಳು ಕೂಡ ಮಿಸ್ ಮಾಡ್ಕೊಬಾರ್ದು ಇದರಲ್ಲಿ. ಇದು ಬಂದುಬಿಟ್ಟು ನಿಮಗೆ ಸ್ಟಾರ್ಟಿಂಗಿಂದ ಫಿಟ್ಟಿಂಗ್ ಹೇಳ್ಕೊಡ್ತೀನಿ ನೋಡಿ. ನಮಗೂ ಕೂಡ ತುಂಬ ಜನ ಕಾಲ್ಸ್ ಮಾಡ್ತಾರೆ ಮಷಿನ್ಸು ತೊಗೊಂಡ್ಮೇಲೆ ಫಿಟ್ಟಿಂಗ್ ಮಾಡೋದು ಯಾವ ರೀತಿ ಅಂತ. ಇದರಲ್ಲಿ ಆಲ್ಮೋಸ್ಟ್ ಕನ್ಫ್ಯೂಷನ್ಸ್ ಆಗುತ್ತೆ ಸ್ನೇಹಿತರೆ. ನೋಡ್ತಾ ಇರ್ಬೋದು ಪ್ರತಿಯೊಂದು ಐಟಮು ಇದರಲ್ಲೇ ಕೊಟ್ಟಿರೋದ್ರಿಂದ ಫಸ್ಟಾಗಿ ಈ ಪಾರ್ಟ್ನ ತೊಗೊಳ್ಳಿ. ಈ ಪಾರ್ಟ್ನ ತೊಗೊಂಡು ನಿಮಗೆ ಈ ರೀತಿ ಇಕ್ಕಿ 3 ಸ್ಕ್ರೂಗಳು ಕೂಡ ನಿಮಗೆ ಕಂಪ್ನಿ ಕಡೆಯಿಂದನೇ ಬಂದಿರುತ್ತೆ ಸ್ನೇಹಿತರೆ. ನಿಮಗೆ ನೋಡ್ತಾ ಇರ್ಬೋದು 3 ಸ್ಕ್ರೂನ ಈ ರೀತಿ ಇಕ್ಬಿಟ್ಟು ನೀವು ಟೈಟ್ ಮಾಡ್ಕೊಂಡ್ಬಿಡಿ. ಇದು ಬಂದುಬಿಟ್ಟು ನಮಗೆ ಗಾರ್ಡ್ ಕೂರಕ್ಕೆ ಮೇಯ್ನ್ ಪಾರ್ಟ್ ಆಗುತ್ತೆ. ಇದೇ ನಿಮಗೆ ಗಾರ್ಡ್ನ ಒಂದೊಂದು ಸ್ಟೆಪ್ಪು ಕೂಡ ನೀವು ಎಲ್ಲನ ಮಿಸ್ ಮಾಡಿಕೊಂಡ್ರು, ಒಂದೇ ಒಂಚೂರು ಸ್ಕಿಪ್ ಮಾಡಿದ್ರು ಕೂಡ ನಿಮಗೆ ಗೊತ್ತಾಗಲ್ಲ ಸ್ನೇಹಿತರೆ. ಎಲ್ಲೂ ಕೂಡ ವೀಡಿಯೋ ಸ್ಕಿಪ್ ಮಾಡಬೇಡಿ. ಏನೋ ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ನೋಡ್ತಾ ಇರ್ಬೋದು ಲಾಸ್ಟ್ ನಿಮಗೆ 3 ಸ್ಕ್ರೂ ಕುತ್ತಾದಮೇಲೆ ಏನು ಮಾಡಬೇಕು ಅಂದರೆ ಇದಿದೆಯಲ್ಲ ಸ್ನೇಹಿತರೆ, ಇದನ್ನು ಓಪನ್ ಮಾಡ್ಕೊಂಬಿಡಿ. ಇದು ಯಾವುದೇ ಕಾರಣಕ್ಕೂ ಅಲ್ಲೇ ಇಡಬೇಡಿ, ಲಾಸ್ಟಿಗೆ ಹಾಕ್ಕೊಳ್ಳೋಣ ಅಂತ. ಇದು ನೋಡ್ತಾ ಇರ್ಬೋದು ವಾಷರ್ಸ್ ಇರುತ್ತೆ, ಯಾವ ರೀತಿ ಇರುತ್ತೆ ಆ ರೀತಿ ಬಿಚ್ಚಬೇಕಾದ್ರೆ ನೋಡ್ಕೊಳ್ಬೇಕು ಸ್ನೇಹಿತರೆ. ನೀವು ತಿರ್ಗಾ ಮತ್ತೆ ಅದೇ ರೀತಿ ಫಿಟ್ ಮಾಡಬೇಕಾಗುತ್ತೆ. ಯಾವಾಗ ಫಿಟ್ ಮಾಡಬೇಕು ಅಂತ ಹೇಳ್ತೀನಿ. ನೆಕ್ಸ್ಟ್ ಬಂದು ನಿಮಗೆ ಇದನ್ನು ಬ್ಲೇಡಲ್ಲಿರೋದು ಇದನ್ನು ಬಿಚ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ನಿಮಗೆ ಇಲ್ಲಿ ಲಾಕ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಈ ರೀತಿ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಸ್ಪ್ಯಾನರ್ ಟೈಪ್ ಇದೆ. ಇಲ್ಲಿ ಹಾಕ್ಬಿಟ್ಟು ನೀವು ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಇದು ನಿಮಗೆ ನೋಡ್ತಾ ಇರ್ಬೋದು ಯಾವ ರೀತಿ ಅಂದರೆ ನಿಮಗೆ ಈ ರೀತಿ ಓಪನ್ ಆಗುತ್ತೆ ಸ್ನೇಹಿತರೆ. ನಿಮಗೆ ನೋಡ್ತಾ ಇದ್ದೀರಾ, ಇದು ಓಪನಿಂಗ್ ಬಂದು ಎಲ್ಲ ಉಲ್ಟಾ ಬರುತ್ತೆ. ನಿಮಗೆ ಲೆಫ್ಟ್ ಥ್ರೆಡ್ ನೋಡ್ಕೊಳ್ಳಿ, ಲೆಫ್ಟ್ ಸೈಡ್ ನಿಮಗೆ ತಿರುಗಿಸಿದ ತಕ್ಷಣ ನಿಮಗೆ ಈ ಪಾರ್ಟು ಬಂದ್ಬಿಡುತ್ತೆ ಸ್ನೇಹಿತರೆ. ನಿಮಗೆ ಇದು ಬ್ಲೇಡ್ ಚೇಂಜ್ ಮಾಡಬೇಕಾದ್ರೂ ನೀವು ಯಾವ ಕಡೆ ತಿರುಗಿಸ್ಬೇಕು ಅಂದರೆ ಲೆಫ್ಟ್ ಸೈಡ್ ನಿಮಗೆ ತಿರುಗಿಸಿದ ತಕ್ಷಣ ಓಪನ್ ಆಗುತ್ತೆ. ನೆಕ್ಸ್ಟ್ ಆದಮೇಲೆ ನಿಮಗೆ ಇದು ವಾಷರ್ ಒಂದು ಕೊಟ್ಟಿರ್ತಾರೆ. ಇದು ದಯವಿಟ್ಟು ಮಿಸ್ ಮಾಡಬೇಡಿ. ನಿಮಗೆ ಮಿಸ್ ಮಾಡಿಕೊಂಡ್ರೆ ಆಮೇಲೆ ಕಷ್ಟ ಆಗುತ್ತೆ ಸ್ನೇಹಿತರೆ. ನಿಮಗೆ ಇದು 2 ಕೂಡ ರಿಮೂವ್ ಮಾಡಾದಮೇಲೆ ನಿಮಗೆ ಇಲ್ಲಿ 3 ಸ್ಕ್ರೂ ಬರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ 3 ಸ್ಕ್ರೂ ಬರೋದನ್ನ ಇದನ್ನು ಕೂಡ ರಿಮೂವ್ ಮಾಡ್ಕೋಬೇಕಾಗತ್ತೆ ನೀವು. ಈ 3 ಸ್ಕ್ರೂ ಮತ್ತು ಇದರಲ್ಲಿ ಕೆಳಗಡೆ ಒಂದು ವಾಷರ್ ಇದೆ ನೋಡ್ತಾ ಇರ್ಬೋದು. ಈ ವಾಷರ್ನು ಕೂಡ ನೀವು ಹಂಗೆ ಮಾಡ್ಕೊಳ್ಳಿ. ನೋಡಿ ಈ ಸ್ಕ್ರೂ ನಿಮಗೆ ಓಪನ್ ಆದಮೇಲೆ ಈ ಪಾರ್ಟ್ ನಿಮಗೆ ಓಪನ್ ಆಗೋಯ್ತು ಸ್ನೇಹಿತರೆ. ಈ ಪಾರ್ಟ್ ಓಪನ್ ಆಗಿದ ತಕ್ಷಣ ಏನು ಮಾಡಬೇಕಾಗತ್ತೆ ಅಂದರೆ ನೀವು ಗಾರ್ಡ್ ಬರುತ್ತಲ್ಲ, ಗಾರ್ಡ್ನ ಇವಾಗ ಇಲ್ಲಿ ಫಿಟ್ ಆಗುತ್ತೆ. ಗಾರ್ಡ್ ಬರುತ್ತೆ ಸ್ನೇಹಿತರೆ. ನೋಡ್ತಾ ಇದ್ದೀರಾ, ಗಾರ್ಡಲ್ಲಿ ಕೂಡ ಹೈಟೆನ್ಸ್ ಅಂತಲೇ ಇರುತ್ತೆ ನಿಮಗೆ. ಬನ್ನಿ, ಗಾರ್ಡ್ ಜೊತೆಗೆ ನಿಮಗೆ ಅದ್ರ ಜೊತೆ ಓಸ್ ಪೈಪ್ ಕೂಡ ಬರುತ್ತೆ ಸ್ನೇಹಿತರೆ. ನಿಮಗೆ ಪೈಪ್ ಕನೆಕ್ಷನ್ಗೆ. ಇದಾದಮೇಲೆ ನೋಡ್ಕೊಳ್ಳಿ ಸ್ನೇಹಿತರೆ, ಒಂದೊಂದು ಸ್ಟೆಪ್ ಕೂಡ ನೀವು ಮಿಸ್ ಮಾಡಬೇಡಿ ಅಂತ ನಾನು ಹೇಳಿದ್ದೀನಿ. ಇದು ಬಂದು ನಿಮಗೆ ಈ ರೀತಿ ಕೂರುತ್ತೆ ಸ್ನೇಹಿತರೆ. ನಿಮಗೆ ನೋಡ್ತಾ ಇರ್ಬೋದು ಈ ರೀತಿ ನಿಮಗೆ ನೋಡಿ ಇಲ್ಲಿದೆಯಲ್ಲ, ಇದಾಗಿದ ತಕ್ಷಣ ಗಾರ್ಡ್ನ ನೀವು ಈ ರೀತಿ ಫಿಕ್ಸ್ ಮಾಡಬೇಕಾಗತ್ತೆ. ಗಾರ್ಡು ಇಲ್ಲಿ ನೀವು ಸ್ಕ್ರೂ ಹಾಕೋಕ್ಕಿಂತ ಮುಂಚೆ ಮೇಯ್ನ್ ಟಿಪ್ಪು ಏನೇನು ಫಿಟ್ ಮಾಡಬೇಕು ಅಂದರೆ ಈ ಹ್ಯಾಂಡಲ್ ಇದೆಯಲ್ಲ, ಹ್ಯಾಂಡಲ್ಲು ಪೊಸಿಷನ್ ಬಂದುಬಿಟ್ಟು ನಿಮಗೆ ನೋಡ್ತಾ ಇದ್ದೀರಾ, ಒಂದು ಕಡೆ ಸ್ಟ್ರೈಟ್ ಇರುತ್ತೆ, ಒಂದು ಕಡೆ ಬೆಂಡ್ ಇರುತ್ತೆ. ಯಾವುದೇ ಕಾರಣಕ್ಕೂ ಈ ರೀತಿ ಫಿಟ್ ಮಾಡಬಾರ್ದು, ಈ ರೀತಿನೇ ಫಿಟ್ ಆಗಬೇಕು ನಿಮಗೆ. ಈ ರೀತಿ ನಿಮಗೆ ಇವಾಗ ಹ್ಯಾಂಡಲ್ನ 3 ಬೋಲ್ಟ್ ಕೊಟ್ಟಿರ್ತಾರೆ. ನಿಮಗೆ 3 ರೀತಿ ಸ್ಕ್ರೂ ಬರುತ್ತೆ ಸ್ನೇಹಿತರೆ. ಅದನ್ನು ನೋಡ್ಕೊಳ್ಳಿ. ನಿಮಗೆ ನೋಡಿ ಫಸ್ಟ್ ನೋಡ್ಕೊಬೇಕಾದ್ರೆ ಇದು ಸ್ಟ್ರೈಟ್ ಇದೆಯಾ,
ನೋಡ್ತಾ ಇದ್ದೀರಾ. ಈಗ ನಿಮಗೆ ನೋಡಿ ಸ್ಟ್ರೈಟ್ ಇಲ್ಲ, ಉಲ್ಟಾ ಆಗಿದೆ. ಈ ರೀತಿ ಫಿಟ್ ಆಗಬೇಕು ನಿಮಗೆ. ನೋಡಿ ಇದು ಸ್ಟ್ರೈಟ್ ಬರಬೇಕು. ಸ್ಟ್ರೈಟ್ ಬಂದಾದಮೇಲೆ ಇಲ್ಲಿ ಸ್ಕ್ರೂ ನೋಡಿ ಸ್ನೇಹಿತರೆ, ನಿಮ್ಗೆ ಇವಾಗ ಗೊತ್ತಾಗುತ್ತೆ. ನೋಡಿ ಇದು ಒಂದು ಲಾಂಗ್ ಸ್ಕ್ರೂ ಇದೆ. ಇದ್ರ ಥ್ರೆಡ್ಡಲ್ಲಿ ಡೀಪ್ ನೋಡ್ಕೊಬೇಕು ನೀವು, ಲಾಂಗ್ ಸ್ಕ್ರೂ ಯಾವುದ್ರಲ್ಲಿದೆ ಅಂತ. ನೋಡಿ ಇದೆರಡು ಚಿಕ್ಕ ಸ್ಕ್ರೂ ಆಗಬೇಕಾಗತ್ತೆ. ಅದಕ್ಕೆ ಚಿಕ್ಕ ಸ್ಕ್ರೂ ಕೂಡ ಕೊಟ್ಟಿದ್ದಾರೆ, ಅದಕ್ಕೆ ಚಿಕ್ಕ ಸ್ಕ್ರೂ ಇನ್ಸರ್ಟ್ ಮಾಡ್ಕೊಳ್ಳಿ. ಬನ್ನಿ, ಇದನ್ನು ಯಾವ ರೀತಿ ಟೈಟು, ನಾರ್ಮಲ್ ಸ್ಪ್ಯಾನರ್ ಕೂಡ ನಿಮಗೆ ಅಲ್ಲೇ ಕೊಟ್ಟಿದ್ದಾರೆ ಸ್ನೇಹಿತರೆ, ನೋಡ್ತಾ ಇರ್ಬೋದು. ಇವಾಗ ಈ ರೀತಿ ಇಕ್ಕಿ ನಿಮಗೆ ಜಸ್ಟ್ ಟೈಟ್ ಮಾಡ್ಕೊಂಬಿಡಿ. ನೋಡ್ತಾ ಇದ್ದೀರಾ, ಇವಾಗ ಈ ಕಡೆ 3 ಕೂಡ ನಮಗೆ ಟೈಟ್ ಆಗಿದೆ ಸ್ನೇಹಿತರೆ ಆಲ್ಮೋಸ್ಟು. ಇದನ್ನು ಫುಲ್ಲು ಟೈಟ್ ಮಾಡ್ಕೊಂಬೇಡಿ, ಒಂದು ಥ್ರೆಡ್ ಲೂಸಲ್ಲೇ ಇರಲಿ, ಆಮೇಲೆ ಫುಲ್ ಟೈಟ್ ಮಾಡೋಣ. ಯಾವಾಗ ಅಂದರೆ ಆ ಕಡೆನೂ ನೆಟ್ ಹಾಕಿದ್ಮೇಲೆ ಫುಲ್ಲು ಓವರ್ ಟೈಟ್ ಮಾಡ್ಬೋದು. ಇಲ್ಲಾಂದರೆ ಈ ಕಡೆ ನಮಗೆ ಅಡ್ಜಸ್ಟ್ ಮಾಡೋಕ್ಕಾಗಲ್ಲ. ನೋಡಿ ಈ ಕಡೆ 2 ಸೈಜ್ ಸ್ಕ್ರೂ ಇರುತ್ತೆ. ಯಾವಾಗಲೂ ಒಳಗಡೆ ಇರೋ ಸ್ಕ್ರೂ ಡೀಪ್ನ ನೋಡಿಕೊಂಡು ನೀವು ಈ ಸ್ಕ್ರೂ ಲೆಂತ್ ಇದೆಯಾ ಶಾರ್ಟ್ ಇದೆಯಾ ಅದನ್ನು ಫಿಟ್ ಮಾಡಬೇಕಾಗತ್ತೆ. ಸ್ನೇಹಿತರೆ ನಿಮಗೆ ಇದಾದಮೇಲೆ ನೋಡ್ತಾ ಇರ್ಬೋದು, ಇಲ್ಲಿ ನೋಡ್ತಾ ಇದ್ದೀರಾ ಎಲ್ಲ ಕಂಪ್ಲೀಟಾಗಿ ಹ್ಯಾಂಡ್ಲು ಫಿಟ್ ಆಯಿತು. ನೆಕ್ಸ್ಟ್ ಪಾರ್ಟ್ ಏನು ಬರಬೇಕು ಅಂದರೆ, ಗಾರ್ಡ್ ಫಿಟ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಬ್ಯಾಕ್ ಸೈಡು ನಿಮಗೆ ಇಲ್ಲಿ ಫಿಟ್ ಆಗಿಬಿಡ್ಬೇಕು ಸ್ನೇಹಿತರೆ. ಇಲ್ಲ ಅಂದರೆ ಮತ್ತೊಂದು ಸತಿ ಬಿಡಿಸ್ಬೇಕಾಗಿರೋ ಪರಿಸ್ಥಿತಿ ಬರುತ್ತೆ. ಆ ಥರ ಬರಬಾರ್ದು ಅಂದರೆ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿ ಬ್ಯಾಕ್ ಸೈಡು ಬರುತ್ತಲ್ಲ, ನೀವು ಫಸ್ಟೇ ನೆಟ್ ಹಾಕ್ಕೊಂಡು ಲಾಕ್ ಮಾಡಿ ನೋಡಿ. ಈ ರೀತಿ ನೆಟ್ ಇಲ್ಲಿ ಲಾಕ್ ಆಗಿದ ತಕ್ಷಣ ಈ ರೀತಿ ನಿಮಗೆ ಓಲಲ್ಲಿ ಫಿಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡ್ತಾ ಇದ್ದೀರಾ ಯಾವ ರೀತಿ ಬಂತು ಅಂತ. ಆಮೇಲೆ ಇಲ್ಲಿ ನೋಡಿ ಈ ಕಡೆ ಆಮೇಲೆ ಇಲ್ಲಿ ನೀವು ಫಿಕ್ಸ್ ಮಾಡಿ, ಓಕೆನಾ. ಇಲ್ಲಿ ಫಿಕ್ಸ್ ಆದಮೇಲೆ ಜಸ್ಟು ನಿಮಗೆ ವಾಷರ್ಸ್ನ ಇನ್ಸರ್ಟ್ ಮಾಡಿ, ಈ ವಾಷರ್ನ ಇನ್ಸರ್ಟ್ ಮಾಡಿ ಸ್ನೇಹಿತರೆ. ಇದಾಗಿದ ತಕ್ಷಣ ನಿಮಗೆ ನೋಡ್ತಾ ಇದ್ದೀರಾ ಈ ರೀತಿ ನಿಮಗೆ ನೆಟ್ ಹಾಕಿ ಫಿಕ್ಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇದು ಗಾರ್ಡ್ ಅಡ್ಜಸ್ಟ್ಮೆಂಟು. ಇದು ನೋಡ್ತಾ ಇದ್ದೀರಾ, ಮರಿಬೇಡಿ. ಇಲ್ಲಿ ಫಿಟ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಫಿಟ್ ಆಗಿ ಹೋಗ್ಬೇಕು ನಿಮಗೆ. ಇಲ್ಲಿ ನೋಡ್ತಾ ಇದ್ದೀರಾ, ನಿಮಗೆ ಇವಾಗ ಫಿಟ್ ಆಗಿದ ತಕ್ಷಣ ನಿಮಗೆ ಈ ರೀತಿ ನೋಡ್ತಾ ಇದ್ದೀರಾ, ಈ ರೀತಿ ನಿಮಗೆ ಫಿಟ್ ಆಗಿದ ತಕ್ಷಣ 3 ಫಿಟ್ ಮಾಡ್ಕೊಳ್ಳಿ ಸ್ನೇಹಿತರೆ. 3 ನಿಮಗೆ ಟೈಟ್ ಮಾಡ್ಕೊಂಬಿಡಿ. ಕ್ಲೀನಾಗೆ ಕೂತಿದೆಯಾ ನೋಡಿಕೊಂಡು, ಇಲ್ಲಿದೆಯಾ ನೋಡ್ತಾ ಇರ್ಬೋದು. 3 ಸ್ಕ್ರೂ ನಿಮಗೆ ಇವಾಗ ಅಟ್ ಎ ಟೈಮ್ ಟೈಟ್ ಮಾಡ್ಕೊಂಡಿದ್ದ ತಕ್ಷಣ ನಿಮಗೆ ಈ ರೀತಿ ಫ್ರೀ ಇದೆಯಾ ಅಂತ ಒಂದು ಸತಿ ಚೆಕ್ ಮಾಡ್ಕೊಬೇಕು. ಇಲ್ಲಿ ನೋಡಿ, ಇಲ್ಲಿ ಲೂಸ್ ಮಾಡಿ ನೋಡಿ, ಈ ರೀತಿ ನಿಮಗೆ ಫ್ರೀಯಾಗಿ ಆಡಬೇಕು ಸ್ನೇಹಿತರೆ. ಅದು ಟೈಟ್ ಹಿಡಿಯಬಾರ್ದು. ನೋಡಿ ಎಲ್ಲಿಗೆ ಬೇಕು ಅಲ್ಲಿಗೆ ಅಡ್ಜಸ್ಟ್ಮೆಂಟ್ ಇದು ನೋಡ್ತಾ ಇದ್ದೀರಾ, ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದು ಇದು, ಓಕೆನಾ. ಈ ರೀತಿ ನಿಮಗೆ ಮುಗೀತು ನೋಡಿ. ಈ ರೀತಿ ಫುಲ್ ಟೈಟ್ ಮಾಡ್ಕೊಳ್ಳಿ ನೀವು. 3 ಟೈಟ್ ಆಗಬೇಕು. ಬೀಟ್ ಹಾಕಿ ಈ ಕಂಪ್ಲೀಟು ಎಲ್ಲ ಇವಾಗ ಗಾರ್ಡ್ ಫಿಟ್ಟಿಂಗ್ ಆಯಿತು. ನೋಡ್ತಾ ಇದ್ದೀರಾ, ಬ್ಯಾಕು ವೀಲು ಕಂಪ್ಲೀಟ್ ಫಿಟ್ಟಿಂಗ್ ಆಯಿತು. ಬನ್ನಿ ಇವಾಗ ಬ್ಲೇಡ್ ಯಾವ ರೀತಿ ಫಿಟ್ ಮಾಡಿಕೊಡೋದು ಅಂತ ತೋರಿಸ್ಕೊಡ್ತೀವಿ ನಿಮಗೆ. ನೋಡ್ತಾ ಇರ್ಬೋದು ಈ ರೀತಿ ನಿಮಗೆ ಬ್ಲೇಡು, ವಾಷರು ಇದು ಡಬಲ್ ಸೈಡ್ ಬರುತ್ತೆ ನಿಮಗೆ ಇದು ವಾಷರ್ ಇದೆಯಲ್ಲ, ವಾಷರು ಡಬಲ್ ಸೈಡ್ ಬರುತ್ತೆ ನಿಮಗೆ. ಇಲ್ಲಿ ನೋಡ್ತಾ ಇದ್ದೀರಾ, ಇದು ಡೀಪ್ ಇರೋದು ಮೇಲೆ ಬರಬೇಕು, ಅಪ್ ಇರೋದು ನಿಮಗೆ ಕೆಳಗೆ ಹೋಗಬೇಕು. ಇದನ್ನು ನೋಡ್ಕೊಳ್ಳಿ ಫಸ್ಟು. ನೋಡಿ ಇದಾಗಿದ ತಕ್ಷಣ ನಿಮಗೆ ಏನಾಗಬೇಕು, ಈ ಬ್ಲೇಡ್ ವಾಷರ್ ಫಿಟ್ ಆಗಲಿ. ನೋಡ್ತಾ ಇದ್ದೀರಲ್ಲ, ಬ್ಲೇಡ್ ವಾಷರ್ ಫಿಟ್ ಆಗಿದ ತಕ್ಷಣ ನಿಮಗೆ ಕೊನೆಗೆ ಬಂದೇ ಬಿಡ್ತು ನಿಮಗೆ. ನೋಡ್ತಾ ಇರ್ಬೋದು 24 ಇಂಚಸ್ ಬ್ಲೇಡ್ ಬರುತ್ತೆ ನಿಮಗೆ. 24 ಇಂಚಸ್ ಬ್ಲೇಡ್ನ ನಿಮಗೆ ಈ ರೀತಿ ಫಿಟ್ಟಿಂಗ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡ್ತಾ ಇದ್ದೀರಾ, ಈ ವಾಷರಲ್ಲಿ ನಮಗೆ ಕರೆಕ್ಟಾಗಿ ಫಿಟ್ ಆಯಿತು ನಮಗೆ ಬ್ಲೇಡು. ಈ ವಾಷರಲ್ಲಿ ಬ್ಲೇಡ್ ಫಿಟ್ ಆಗಿದ ತಕ್ಷಣ ನಿಮಗೆ ಇದ್ರ ವಾಷರ್ ಇದೆಯಲ್ಲ, ನಿಮಗೆ ಇದು ಕೂಡ 2 ಸೈಡು ವಾಷರ್ ಬರುತ್ತೆ ನಿಮಗೆ. ನೋಡ್ತಾ ಇದ್ದೀರಾ, ಮೇಲೆ ಕೆಳಗೆ. ಈ ಡೀಪ್ ಇರೋದು ನಿಮಗೆ ಇವಾಗ ಹೈಟ್ ಇರೋದನ್ನ ಮೇಲೆ ಬರಬೇಕು ನಿಮಗೆ ವಾಷರು. ಅದಾದಮೇಲೆ ನಿಮಗೆ ನೋಡಿ ಆ್ಯಲನ್ ಕೀ ಫಿಟ್ ಆಗೋಗುತ್ತೆ ನಿಮಗೆ. ಹಿಂಗೆ ಕೈಯಲ್ಲೇ ಲಾಕ್ ಮಾಡ್ಕೊಂಡು ಬೇಕಾದ್ರೆ ಲಾಕ್ ಮಾಡ್ಕೊಂಡು ಬಿಚ್ಬೋದು ನೀವು. ಏನು ಸ್ಪ್ಯಾನರ್ ಆಗಬೇಕು ಅಂತ ಏನೂ ಅವಶ್ಯಕತೆ ಇರಲ್ಲ. ಓವರ್ ಟೈಟ್ ಏನೋ ಅದೇ ಆಟೋಮೆಟಿಕ್ ಟೈಟ್ ಆಗುತ್ತೆ. ಈಗ ನೋಡ್ತಾ ಇದ್ದೀರಾ ಯಾವ ರೀತಿ ಫಿಟ್ ಆಗಿದೆ ನಿಮಗೆ ಮಷೀನು ಅಂತ. ನೋಡ್ತಾ ಇದ್ದೀರಾ ನಿಮಗೆ ಈ ರೀತಿ 8 ಇಂಚಲ್ಲಿ 24 ಇಂಚಸ್ ಸ್ಲ್ಯಾಬ್ ಕಟಿಂಗ್ ಮಷೀನ್ ಈ ರೀತಿ ಕಂಪ್ಲೀಟಾಗಿ ಇವಾಗ ಫಿಟ್ಟಿಂಗ್ ವಿತ್ ಎಲ್ಲ ವೀಡಿಯೋ ಕೂಡ ಆಗಿದೆ ಸ್ನೇಹಿತರೆ. ಇನ್ನೂ ನಿಮಗೆ ಲಾಸ್ಟ್ ಫಿಟ್ಟಿಂಗ್ ಉಳಿದಿರೋದಂದರೆ ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಇಲ್ಲಿ ಬರುತ್ತಲ್ಲ, ಇದು ಬಂದುಬಿಟ್ಟು ನಿಮಗೆ ಏನಕ್ಕೆ ಫಿಟ್ ಆಗುತ್ತೆ ಅಂದರೆ ವಾಟ್ರ್ ಕನೆಕ್ಷನ್. ನೋಡಿ ವಾಟ್ರ್ ಕನೆಕ್ಷನ್ಗೆ ಇದು ವಾಲು. ಸ್ನೇಹಿತರೆ ಕಂಪ್ಲೀಟ್ ವಿಡಿಯೋ ಫಿಟ್ಟಿಂಗು ವಿತ್ ರನ್ನಿಂಗ್ ಎಲ್ಲ ನೋಡ್ಕೊಂಡು ಬಂದಿರಾ ಸ್ನೇಹಿತರೆ. ಈ ಮಷೀನ್ಸ್ ನಿಮಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಏನೋ ಡೌಟ್ ಇತ್ತು ಅಂದರೆ ಕೂಡ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಮತ್ತು ಇನ್ನೊಂದು ವಿಷಯ, ಈ ಮಷೀನ್ಗೆ ನಮ್ಮಲ್ಲಿ ಟ್ರ್ಯಾಕ್ ಕೂಡ ಅವೈಲಬಲ್ ಇದ್ದರೆ ಟ್ರ್ಯಾಕ್ದು ಕೂಡ ನಿಮಗೆ ವಿಡಿಯೋ ಹಾಕಿರ್ತೀನಿ, ಯಾವ ರೀತಿ ಬರ್ತಾ ಇರುತ್ತೆ ಅಂತ ಒಂದು ಇಮೇಜ್ ಹಾಕಿರ್ತೀನಿ, ನೋಡ್ಬೋದು ಸ್ನೇಹಿತರೆ.
ಅದು ಕೂಡ ಟ್ರ್ಯಾಕ್ ಕೂಡ ಅವೈಲಬಲ್ ಸಿಗುತ್ತೆ. ಈ ಮಷೀನ್ಸ್ ಏನಾರ ಬೇಕಂದರೆ ಕಾಂಟ್ಯಾಕ್ಟ್ ಮಾಡಿ ವಿನಾಯಕ ಪವರ್ ಟೂಲ್ಸ್ ತುಮಕೂರು. ಆದಷ್ಟು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.